4th ಜನರೇಷನ್ ಬೇಟ ನೀವು. ಕ್ಯಾಮ್ರಾ ಬಂತು ಬೇಟ, ಈಗ ನೀವು ಆಕ್ಟಿಂಗ್ ಮಾಡ್ಬೇಕು ಬೇಟ. ಕಮ್ಮಜೇನು ಕಮಜೇನು ಕಮಗೋಜೇನು. ವಾಹ್ ಕ್ಯಾ ಡಿಸೈನ್ ಹೈ. ಓಲ್ಡ್ ಸಾಡಿ ಬರ್ರಿ, ಮಸ್ತ್ ಇಡ್ಲಿ, ಚಟ್ನಿ ಆ್ಯಂಡ್ ಸಾಂಬಾರ್, ಮೈ ಫೇವ್ರೆಟ್. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಮುಂದೆ ವೀಕ್ಷಕರೇ, ಚಾನಲ್ಗೆ ಹೊಸ್ತಾಗಿದ್ರಿ ಅಂದರೆ 1 ಬಿಟ್ಟು 2 ಬಿಟ್ಟು ಒಂದು 10 ವಿಡಿಯೋ ನೋಡಿರಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಅವ್ರು ಸ್ವಲ್ಪ ಗಂಟೆ ಹಿಡ್ದೈತಿ. ಆ್ಯಂಡ್ ಮಸ್ತ್ ಜೇನುನ್ ಶಾರ್ಟ್ಸ್ ಹಾಕತ್ತೆ ಯೂಟ್ಯೂಬ್ನಾಗ. ಚೆಕ್ ಮಾಡಿಲ್ಲ ಅಂತ ಚೆಕ್ ಮಾಡಿರಿ, ಕ್ಯೂಟ್ ಶಾರ್ಟ್ಸ್ ಅವ್ರಿ. ಬರ್ರಿ ಇವತ್ತಿನ ಬ್ಲಾಗ್ ಹೆಂಗಿರ್ತೈತೆ ನೋಡೋಣ. ಅದೇನು ಇವತ್ತೇನೋ ಜಗ್ಗ ಮಾಡಿರಲಿಲ್ಲ. ಇದು ನೋಡ್ರಿ ನಮ್ದು ಇಲ್ಲಿ ಇದು. ದಿಸ್ ಇಸ್ ಸಮ್ ಬೆಂಡೆಕಾಯಿ ಚಟ್ನಿ ಮಾಡ್ತಾರೆ. ಹಾಯ್ ಮೇಡಮ್. ಓ ಇವ ನಾವು ಹಪ್ಪಳ ಗೆಣಸ್ ಕುದಿಸಿಟ್ಟಿರಂತ ತಿಳ್ಕೊಂಡೆ. ರೆಸಿಪಿ ಹಾಕ್ರಿ ರೆಸಿಪಿ ಹಪ್ಪಳ ರೆಸಿಪಿ ಹಾಕ್ರಿ ಅಂತ ಅವ್ನು ಬಿಸ್ಲಾಗ ಒಣ ಹಾಕ್ಬೇಕನ. ಬಿಸ್ಲಿಗೆ ಹಾಕಿ ನೀವು ಹೊಸ ಟೈಪ್ ಅದಾವ ನಿಮ್ಗೆ ಸೇರ್ತಾವ ಇಲ್ಲ. ನಮ್ಮ ಮಮ್ಮಿಯವರ ಮಮ್ಮಿ ತಂಗಿ ಚಿಕ್ಕವ್ವ ಅವು ನಾನು ಮಾಡಿ ತೋರ್ಸ, ಉಳ್ದದ್ದು ನಾ ಮಾಡ್ತೇನೆ. ಹಿಂಗೆ ತಂಗಿ ಆತು ನಾವು ಮಾಡ್ತಿದ್ವು ಗೊತ್ತಾಗ್ತೀವಿ. 3 ಜನರೇಷನ್ಸ್. ಮತ್ತು 3 ಜನರೇಷನ್ಸ್. ಫಸ್ಟ್, ಫೋರ್ತ್ ಜನರೇಷನ್ ಬೇಟ ನೀವು. ಬೇಟ 4th ಜನರೇಷನ್. ಹಪ್ಪಳ ತಿಂತೀರಿ ಬೇಟ ನೀವು. ಹಪ್ಪಳದ ಹಿಟ್ಟು ನಾವು ತಿಂತಿದ್ವಿ. ನಾವು ಹಪ್ಪಳದ ಹಿಟ್ಟು ಸಣ್ಣವರಿಂದ ತಿಂತಿದ್ವಿ. ಹೌದ್ರಿ. ಏನ್ ಮಾಡಾಕತ್ತೀರಿ? ಜೇನು ಅವರ ಬೀನ್ ಬ್ಯಾಗ್ ಮೇಲೆ ಕೂತೀರಿ, ಎಷ್ಟು ಕ್ಯೂಟಾಗಿ ಚಿಲ್ ಮಾಡತ್ತೀರಿ ಗೋವಾದಾಗ ಬಂದ. ಚಿಲ್ ಈಗ ಏನಿಲ್ರಿ, ಈಗ ಸ್ವಲ್ಪ ಆಯಿಲ್ ಬಾತ್ ಮಾಡಿಸೋಣಂತ ನಮ್ಮ ಜೇನುಗ. ಈಗ ನಾವು ಆಯಿಲ್ ಬಾತ್ ಮಾಡ್ಸೋಣಂತ್ರಿ ಜೇನುಗ. ಹೌದಿಲ್ರಿ ಬರ್ರಿ ನಮ್ಮ ಜೇನುಗ ಆಯಿಲ್ ಬಾತ್ ಮಾಡ್ಸೋ. ಆ್ಯಕ್ಚುಲಿ ನಾನು ಹಿಮಾಲಯದವ್ರದ್ದು ಬೇಬಿ ಮಸಾಜ್ ಆಯಿಲ್ ಯೂಸ್ ಮಾಡ್ತೇನೆ ರೀ. ಒಂದು ಹೊತ್ತು ಎರಿತೇನೆ, ಬಟ್ ನೈಟ್ ಮಲ್ಕೊಳ್ಳೋವಾಗ ಪಾದದ ಹತ್ರ ಹಿಂಗೆ ಮಸಾಜ್ ಮಾಡಿ ಮಲಗಿಸ್ತೇನೆ. ಯಾಕಂದ್ರೆ ಮಸಲ್ ರಿಲ್ಯಾಕ್ಸ್ ಆಗ್ಬೇಕು. ಮಕ್ಕಳಿಗೆ ಎಷ್ಟು ಚಲೋ ನಿದ್ದೆ ಆಗ್ತದೆ ಅಷ್ಟು ಚಲೋ ಬೆಳವಣಿಗೆ ಆಗ್ತದೆ ಅಂತ್ರಿ. ಸೊ ಈ ಒಂದು ಆಯಿಲ್ನಾಗ ಅಶ್ವಗಂಧ ಮತ್ತು ಬಾಲ ಐತ್ರಿ. ಸೊ ಇದೇನು ಮಾಡ್ತದೆ ಅಂದ್ರೆ ಮಸಲ್ ಸ್ಟ್ರಾಂಗ್ ಮಾಡಕ್ಕೆ ಹೆಲ್ಪ್ ಮಾಡ್ತದೆ. ಆಮೇಲೆ ಅಲುವಿರಾ, ವಿಟಿವರ್, ಸೊ ಇವೆಲ್ಲ ಏನು ಮಾಡ್ತದೆ ಅಂದ್ರೆ ಸ್ಕಿನ್ ಮಾಯ್ಶ್ಚರೈಸ್ ಮಾಡಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಇವಕ್ಕೆ ಎಷ್ಟು ಚಲೋ ನಾವು ಮಸಾಜ್ ಮಾಡ್ತೀವಿ ಆಯಿಲ್ ಹಚ್ಚಿ, ಎಷ್ಟು ಚಂದ ಅವು ನಿದ್ದೆ ಮಾಡ್ತಾವೆ, ಅಷ್ಟು ಕಾಮ್ ಇರ್ತಾವೆ. ಸೊ ನಿಮ್ಮ ಮನೆಯೊಳಗೆ ಸಣ್ಣ ಮಕ್ಳಿದ್ರು ಅಂತಂದ್ರೆ ಆಯಿಲ್ ಬಾತ್ ಕಂಪಲ್ಸರಿ ಈ ರೂಟೀನ್ ಇಟ್ಕೋರಿ. ಹುಡುಗರು 1 ವರ್ಷದವ್ರು ಆಗೋತ ನಾನು ಡೈಲಿ ಹೆಡ್ ಬಾತ್ ಮಾಡಿಸ್ಬೇಕಂತ, ಆಯಿಲ್ ಬಾತ್ ಅಂದರೆ ಅವ್ಕೆ ಬೆಳವಣಿಗೆ ಚಲೋ ಆಗ್ತದಂತ್ರಿ. ಸೊ ನಾವು ಮಾಡ್ಸಿನಂತ ಜೇನುಗ ಮಾಡಿಸು. ನಾನು ದಿನ ಮಾಡಿಸ್ತಿರ್ಲ. ಎಸ್, ಜೇನು ಮರಿ, ಕೂಸು ಮರಿ, ಕ್ಯೂಟ್ ಮರಿ, ಎಷ್ಟು ಕ್ಯೂಟ್ ಆಗಿರಿ. ಜಳಕ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಬರ್ರಿ, ನಾವು ಆಫೀಸ್ನಾಗ ಇರ್ತೇವ್ರಿ. ಖುಷಿ. A few moments later. ಗೊತ್ತಿಲ್ಲ. ಕ್ಯಾಮ್ರಾ ಬಂತು ಬೇಟ, ಈಗ ನೀವು ಆಕ್ಟಿಂಗ್ ಮಾಡ್ಬೇಕು ಬೇಟ. ಒಲ್ಲಿ ಇವತ್ತ ಒಲ್ಲಿ ಅಕ್ಕಿಗೆ ಹೆಂಗೆ ಗೊತ್ತಾಗೈತಿ ಹಿಂಗೆ ಮಾಡ್ಬೇಕಂತ? ಹೌದು, ಏನೇನು ಹೊಸ ಮಾಡ್ತಾಳಂದಿ. ಜೀನು ಬಟ ನೀವು ಪಪ್ಪ ಜೊತೆಗೆ ಹೊಸಾದ್ ಮಾಡ್ತಾಳ. ಅಲ್ಲ, ಈಗ ನೋಡ್ತಾ 1 ವರ್ಷದವ್ರು ಆಗ್ಬಿಡ್ತೀರಿ ನೀವು. ಅವಾಗ ಅಲ್ಲ, ಆಕೆ ಅಷ್ಟು ದೊಡ್ಡಕ್ಕೆ ಆದ್ಮೇಲೆ ಹೆಂಗಂತ ಸಂಗೀತ ಕಲಿತಿರ್ ಬೇಟ ನೀವು. ಈಕಿದ ಧ್ವನಿ ಹೆಂಗೈತಂದ್ರೆ ಭಯಂಕರ ಹೈ ಪಿಚ್ ಹೋಗತ್ ನೋಡು. ಸನಿ ನಿಗ ಮರಿ ಪರ ಹೌದು ಬೇಟ. ವಿಡಿಯೋ ಕಾಲ್ನಾಗ ನಮ್ಮನ್ನು ನೋಡಲೇ ಇಲ್ಲ ತುಗಲ್ಲ ಹರಿತಿರ್ಲಿ ನಿಂದ. ರೈಟ್ ಸ್ನೇಹಿತರೆ, ಹಂಗೆ
ಬೇಸರ ಆಗದಿತ್ತ ಹಂಗಾಗಿ ಸುಮ್ಮ ನಮ್ಮ ಮಲ್ಲಿಕಾರ್ಜುನ ನದೀಪ ಒಂದು ರೌಂಡ್ ಹೋಗ್ರು ಯಾಕಣ್ಣ ತಲೆ ಕೆಟ್ಟ ಏನ್ ಮಾಡುದ್ರಿ ಮನ್ಯಾಗ ಕೂತ್ ಹೊಚ್ಚಿಡ್ಬಿಟ್ಟಿತ್ತೆ ಹಿಂಗಾಗಿ ಹೊರಗೆ ಬಂದಿರಿ ಅಂತ ತಪ್ಪು ಸ್ವಲ್ಪ ಕೆಲಸ ಐತಿ ಈ ಕರೆ ತಿಳ್ಕೊಂಡೆ ಆಕ್ಚುಲಿ ಏನ ತಿನ್ಬೇಕನ್ಸ ಆಯ್ತು ಭಾಳ ದಿನ ಆಗಿತ್ತು ಕಲ್ಯಾಣಿಗೆ ಬಂದು ಹಿಂಗಾಗಿ ಇಲ್ಲಿ ಕಲ್ಯಾಣಿಗೆ ಬಂದಿದೆ ಸೊ ಎಂಜಾಯ್ ಮಾಡೋಣ ಅಂತ ಇಲ್ಲ ಕಲ್ಯಾಣಿ ಅವ್ರು ಏನು ಕಾಂಪ್ಲಿಕೇಟೆಡ್ ಮಾಡ್ಯಾರ್ರಿ ಕರೆ ಹೇಳ್ತೀನಿ ನಿಮ್ಗೆ ಡೋಕ್ಲಾ ಇಲ್ಲ ಅಂತ ಕಚೋರಿ ಆಗಿಲ್ಲ ಅಂತ ಕಮ್ಮಜೇನು ಕಮ್ಮಜೇನು ಕಮ್ಮಗೋಜೇನು ಎಲ್ಲಿ ಹೊಂಟಿರಿ ಬೇಟ ನೀವು ಕಾರ್ನಾಗ ಎಲ್ಲಿ ಹೊಂಟಿರಿ ಬೇಟ ನೀವು ಕಾರ್ದಾಗ ಇಲ್ಲ ಹೊಡೆದ ಮೇ ಕ್ಯಾಮ್ರಾ ತಕ್ಲೆ ಮಾತಾಡಕತ್ಲ ಎಲ್ಲಿ ಹೊಂಟಿರಿ ಬೇಟ ನೀವು ಕಾರ್ನಾಗ ಮೇಲೋಡ್ ಮಾತಾಡಕ್ ಚಾಲು ಮಾಡಿದ್ಲ ತಗೋ Hi everyone. Hello guys. Hello. Hi. ಎಲ್ಲಿ ಪಾರ್ಕ್ ಮಾಡ್ತೀವಿ ನೋಡು ಒಂದ್ ಸ್ವಲ್ಪ ಅಲ್ಲಿ ಸೊ ಮಮ್ಮಿನೂ ಅದಾರ ಇಲ್ಲಿ ಸ್ವಲ್ಪ ಅಜ್ಜಿ ಅವ್ರು ಹೊಂಟ್ರೆ ಹೋಗಿ ಅಲ್ಲಿ ಹುಬ್ಳಿ ಬಸ್ನಾಗ ಮತ್ತೆ ಒಳಗೆ ಕುಡಿಸ್ಬಿಡ್ರಿ ಅಜ್ಜಿ ಅವ್ರು ಹೊಂಟ್ರು ಬೇಟ ನಾನು ಜನ ಹೊಂಟ್ರು ಬೇಟ ಅಜ್ಜಿ ಅವರು ಮುತ್ತಜ್ಜಿ ಅವರು ಟಾಟಾ ಬೇಟ ಟಾಟಾ ಮುತ್ತಮ್ಮ ಹೋದಲು ವಾ ಕೆಟ್ಟದ್ದು ಬಂದ್ರಿ One eternity later. ಮಧ್ಯಾಹ್ನ ಬಂದಿದ್ದೆ ಕಲ್ಯಾಣಿ ಸ್ವೀಟ್ಸ್ಗೆ ಇವ್ರ ಮನ್ಯಾಗ ಎಲ್ಲರಿಗೂ ಟೆಂಪ್ಟ್ ಆಗಿಬಿಡ್ತು ರೀ ಅದಕ್ಕೆ ಈಗ ನಾ ಮತ್ತೆ ಬಂದೀನಿ ಮನೆ ಕಡೆನಾಗ ಎಲ್ಲರೂ ತೊಗೊಂಬ ಅಂತಂದ್ರೆ ಬಟ್ ಎಲ್ಲ ಕಡೆ ಖಾಲಿ ಆಗೈತೆ ಇಲ್ಲೂ ಖಾಲಿ ಆಗೈತೆ ಆ್ಯಕ್ಚುಲಿ ಬಟ್ ಸ್ಟಿಲ್ ಕಚೋರಿ ಡೋಕ್ಲಾ ಒಯ್ಯಕ್ಕೆ ಬಂದೀನಿ ಚಾರ್ಜಿಂಗ್ ನೋಡ್ರಿ ಎಷ್ಟು 71% ಐತಿ ಬಂದ್ರು ಈಗ ಹೊಯ್ದಾಳಕ್ಕೆ ಸೋಫಾದ ಮೇಲೆ ತಿನ್ನಕ್ ತಂದ್ರ ತಗ್ರಿ ಇಡೀ ಊರ ಪುರೋಹಿತ್ ಹೋದೆ ಆಮೇಲೆ ಅತುಲ್ ಪುರೋಹಿತ್ ಹೋದೆ ಕ್ಯಾಂಪ್ ಪುರೋಹಿತ್ ಹೋದೆ ಕಲ್ಯಾಣಿಗೆ ಹೋದೆ ಶರ್ಮಾ ಸ್ವೀಟ್ಸ್ಗೆ ಹೋದೆ ಡೋಕ್ಲಾ ಎಲ್ಲ ಕಡೆ ಕಲಿಗೆ ಅಪ್ಪಾರಿಗೆ ಕಚೋರಿನೂ ಇಲ್ಲ ಸಮೋಸ ಕಚೋರಿನೂ ಖಾಲಿ ಸಾಕಾಗಿ ಮೈ ಎಲ್ಲ ಹಣ್ಣಾಗಿ ಹೋದ್ ನಂದು ಹುಡುಕಿ ಕಚೋರಿ ತಿಂದ್ರಿ ಚಮಚ ಐಶ್ವರ್ಯ ಹೇಳ ನಾನು ಡೋಕ್ಲಾ ತಿಂದ ಅವ್ರಿಗೆ ತಿನ್ಬೇಕಂತ ಅನ್ಸ್ಬಿಟ್ಟತಿ ಡೋಕ್ಲಾ ತಿನ್ರಿ ಅವ್ವ ನೀವು ಡೋಕ್ಲಾ ತಿನ್ರಿ ಇಲ್ಲಿ ಬೇಡ ನೀವೇನು ತಿಂದ್ರಿ ಬೇಡ ನೀನು ಸಂಬಂತಂದ್ರೆ ಚಿಕ್ಕಿ ಫ್ರೂಟ್ ಕೇಕ್ ಸಮೋಸ ತಿನ್ ದಪ್ಪಾಗ ತಿನ್ನು ಸರಿ ದಪ್ಪಾಗು ಯಾಕೆ The next day. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ಹಾ ಭಾಳ ದಿವಸ ಉಗುರು ತಕ್ಕೊಂಡೆ ಆ್ಯಕ್ಚುಲಿ ಉಗುರು ತಕ್ಕೋಬಾರ್ದಂತಿಲ್ಲ ನೇಲ್ ಕಟ್ರ್ ತರಿಸಿಡ್ತೀನಿ ನಮ್ಮ ಮನೆಗೆ ಸಿಗೋದೇ ಇಲ್ಲ ಎಷ್ಟು ರೀ ಉಗುರು ತಗೋ ಲಿಟ್ರಲಿ ಇಟ್ ವಿಲ್ ಮ್ಯಾಕ್ಸಿಮಮ್ ಟೇಕ್ 1 to 2 minutes ಅದರಾಗೂ ಯಪ್ಪ ಕೈದೆ ಹೇಳ್ತೀನಿ ಕೈ ಕಾಲ ಮತ್ತು 5 ನಿಮಿಷ ಹೋಗ್ತದೆ ರೈಟ್ ಬರ್ರಿ ಇವತ್ತಿನ ಡೇ ಹೆಂಗಿರ್ತೈತೆ ನೋಡೋಣ ಆಗೈತಿ 10:30 ಹಚ್ಚೋಣ ಒಂದು ಸ್ವಲ್ಪ ಬರ್ರಿ ಮಸ್ತ್ ಇಡ್ಲಿ ಚಟ್ನಿ ಆ್ಯಂಡ್ ಸಾಂಬಾರ್ ಮೈ ಫೇವ್ರೆಟ್ ರೈಟ್ ನಾಷ್ಟ ಗಿಷ್ಟ ಮಾಡಿ ಆಫೀಸಿಗೆ ಬಂದೆ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಾಟ್ ಡೂಯಿಂಗ್ ಇಲ್ಲಿ ಏನು ಮಾಡತ್ತೀವಿ ಭಾಳ ಏನೋ ಟೂಲ್ಸ್ ಬಿಲ್ಡ್ ಮಾಡತ್ತೀವಿ ಆ್ಯಂಡ್ ನಮ್ಮ ಮಾರ್ಕೆಟಿಂಗ್ ಟೀಮ್ ಐತಿ ನಮ್ಮ ಟೆಕ್ ಟೀಮ್ ಐತಿ ನಮ್ಮ ಸೇಲ್ಸ್ ಟೀಮ್ ಎಲ್ಲ ಭಾಳ ಏನೋ ಅದಾವ್ರಿ ನಡೆಸೇವಿ ಸೊ ಎಲ್ಲ ನಿಮ್ಗೆ ಒಮ್ಮೆ ಹೇಳೋದಿಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನೋಡ್ಕೊತ ಹೋದಂಗೆ ಗೊತ್ತಾಗ್ತೈತಿ ಡಾರ್ಕ್ ಸರ್ಕಲ್ಸ್ ಯಾಕಾಗತ್ತವ ಅಂದ್ರೆ ಮಲ್ಕೊಳತ್ತೀನಿ ಬಟ್ ಲೇಟ್ ಮಲ್ಕೊಳತ್ತೀನಿ ಯಾಕೋ ಏನು ಮರಿ ಶಾಯ್ ಆಗ್ತೀರಿ ಮರಿ ಇನ್ನು ಆ್ಯಕ್ಟಿವೇಟ್ ಆಗ್ತೀರಿ ನಾನು ನೋಡಿ ಅದು ಬ್ರೈನ್ನಾಗ ಏನು ಆಗ್ತಿರ್ಬೇಕು ಏನು ಥಿಂಕ್ ಮಾಡ್ತಿರ್ತೀನಿ ನನ್ನ ಜೇನೋ ಜೇನೋ ಇಲ್ಲಿ ನೋಡ್ಲಿ ಏನು ಥಿಂಕ್ ಮಾಡ್ತಿರ್ತೀನಿ ನಾನು ನೋಡಿದಾಗ ಮ್ಯಾಲಿಂದ ಕೆಳಗೆ ನೋಡಿದ್ಲಿ ನಿನ್ನ ಬ್ರೈನ್ ಏನು ಗುಳುಗುಳು ಹಾಕಿರ್ತದೆ ನಾನು ನೋಡಿದ್ರೆ ಹೌದಾನ ಹೌದು
ಹೌದಾ? ಅಲ್ಲ ಖುಷಿ. ಹೌದಾ? ಎಸ್, ಖುಷಿ ಬೇಟ ಪಪ್ಪ ನೋಡಿದ್ರೆ. ದೊಡ್ಡವರಾದ್ಮೇಲೆ ಈ ವ್ಲಾಗ್ ನೋಡಿ ನೀವು ಖುಷಿ ಆಗ್ತೀರಿ ಇಲ್ರಿ? ಇಲ್ಲಿ ಕಾಣು ಹೊತ್ತೀಗ ಮಮ್ಮಿ ಬಂದ್ರು ಹಾಲು ತಂದ್ರು ಕಾಫಿ ಕುಡಿದ್ರು ಹೊಂಟಿಲ್ಲ ಹಂಗ ನೀನು ಹಿಂದಿಂದ ಎಷ್ಟು ಓಡ್ಬೇಕು ನಾನು? ಎದಕ್ಕೆ? ಹಾಯ್ ಹೇಳು ನಿಮ್ಮ ಸೀರೆ ತೋರಿಸ್ರಿ. ವಾಹ್, ಎಲ್ಲಿ ತೊಗೊಂಡ್ರಿ ಮೇಡಮ್? ಲಿಂಕ್ ಕಳಿಸ್ರಿ ನಮಗೂ. ವಾಹ್, ಕ್ಯಾ ಡಿಸೈನ್ ಹೇ. ಓಲ್ಡ್ ಸಾಡಿ ಗಿವನ್ ಬೈ ನಿಂಗೆ ಗೊತ್ತೈತೇನ, ನಾವೇನ್ರ ಆಬ್ವಿಯಸ್ಲಿ ನಮ್ಮ ಯಾರ ಹತ್ರ ಟೈಮ್ ಇಲ್ಲ. ನಾವೇನ್ರ ಈಗ ಸಾರಿದ್ದು ಇದು ಮಾಡಿದಂದ್ರೆ ಇಷ್ಟು ಕೆಟ್ಟ ಹೆವಿ ಪಿಕಪ್ ಆಗತ್ತೆ 15 ದಿವಸದಾಗ ಅನ್ಕೊಂಡಿಲ್ಲ. ಗೊತ್ತೈತಿ, ಬಿಕಾಸ್ ಪೀಪಲ್ ಆರ್ ಎಕ್ಸೈಟೆಡ್ ಬಿಹೈಂಡ್ ಯೋರ್ ಸಾರೀಸ್. ಇಲ್ಲಿ ಬೇಡ, ನೀವು ಸ್ಯಾರಿ ಹಾಕೋದ್ರೆ ಬೇಡ. ಹೌದು ಬೇಡ, ಹಾಕೋದ್ರೆ ಬೇಡ. ಬರೀ ಬೇಡ, ಕಾಫಿ ಕೊಡೋದು ಬೇಡ. ಬಾ ಕಾಮಲಿಲ್ಲಿ ಐಶ್ವರ್ಯನ ಕರ್ಕೊಂಬಂದೆ ನಾನು ನೋಡಾಕ. ಯಾಕೆ ನಾ ತಿನ್ನಾಕತ್ತೇನೆ, ಯಾಕೆ ಮಾರಿ ಗಂಟು ಹಾಕಿಲ್ಲ ಹಂಗೆ ಕಾಣತ್ತದ ಬರೀ ಅದು. ಇಲ್ಲೇ ಗಿರ್ಮಿಟ್ ಹೌಸ್ ಅಂತ ಆಗೈತೆ ನೋಡ್ರಿ. ಬರ್ರಿ, ನಮ್ಮ ಅಜ್ಜಿಯವರು ಅಂದರೆ ನಮ್ಮ ಶಿಗ್ಗ ಅಮ್ಮ ಅವರ ತಂಗಿಯವರು ಇಲ್ಲಿ ಬಂದಾಗ ಏನೋ ಹಪ್ಪಳ ಮಾಡಿ ಹೋಗಿದ್ರೆ. ಸೊ ನೋಡೋಣ ಅಂತ ಹೆಂಗೆ ಹಾಕವು. ಹಿಂಗೆ ಕಾಣತ್ತ ನೋಡ್ರಿ, ನೋಡೋಣ. ಎಮ್ಮಿ ಬಿಸಿಲಾಗೂ ಹಾಕಿಲ್ಲ ಮತ್ತು ರುಚಿ ಆಗವು. ಅಮೇಝಿಂಗ್.